ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದೇವಸ್ಥಾನ ಎಷ್ಟು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ, ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆ. ಆ ದೀಪಗಳು ಉರಿತಾ ಇರೋದ್ರಿಂದ, ದೀಪ ಹಚ್ಚಿರೋದ್ರಿಂದ, ಕಡೆ ಕಾರ್ತಿಕ್ ಸೋಮವಾರ ಆಗಿರೋದ್ರಿಂದ ದೀಪಗಳನ್ನು ದೇವಸ್ಥಾನದ ಆವರಣದಲ್ಲಿ ಈ ಥರ ಹಚ್ಚಿದ್ರು. ಇನ್ನೂ ಕೂಡ ಸುತ್ತ ಹಚ್ಚಿದ್ದಾರೆ, ಬಟ್ ನಾನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ನನಗೆ ಎಷ್ಟಾಗುತ್ತೋ ಅಷ್ಟೊಂದು ಮಾತ್ರ ವಿಡಿಯೋ ಮಾಡಿದ್ದೇನೆ. ಆಮೇಲೆ ಅಲ್ಲಿ ತುಂಬ ಒಂದು ದೇವಸ್ಥಾನದ ಆವರಣದಲ್ಲಿ ದೇವರ ಒಂದು ಭಕ್ತಿಗೀತೆಗಳನ್ನು ಹಾಕಿರೋದ್ರಿಂದ ಆ ಸೌಂಡ್ ಕೂಡ ಇತ್ತು. ಸೊ ಹಾಗಾಗಿ ನಾನು ಅಲ್ಲಿ ವಾಯ್ಸ್ ಓವರ್ ಕೊಡೋಕ್ಕಾಗಲಿಲ್ಲ. ಸೊ ಅದಾದ ನಂತರ ನಾನು ಕಾಪಿರೈಟ್ ಬಂದುಬಿಡುತ್ತೆ ಅಂತ ಹೇಳಿಬಿಟ್ಟು ಮತ್ತೆ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೇನೆ. ತುಂಬ ಅಂತಂದರೆ ತುಂಬಾ ಚೆನ್ನಾಗಿತ್ತು. ಆರಾಮಾಗಿ ದೇವರ ದರ್ಶನ ಆಯಿತು. ಲೇಟಾಗಿ ಹೋಗಿದ್ರಿಂದ ತುಂಬ ಚೆನ್ನಾಗಿ ನಾವು ದೇವ್ರ ದರ್ಶನವನ್ನು ನೀಟಾಗಿ ಮಾಡಿದ್ವಿ. 6:30, 7 o'clock, 8 o'clock ಒಳಗಡೆ ಹೋಗಿದ್ರು ಕೂಡ ನಮಗೆ ತುಂಬ ರಶ್ ಇರ್ತಾಯಿತ್ತು. ನೋಡಿ ಎಷ್ಟು ಚೆನ್ನಾಗಿ ದೀಪಗಳನ್ನು ಒಂದು ಆರತಿ ಮಾಡಿ ಏನಿಟ್ಟಿದ್ದಾರೆ ಅದೆಲ್ಲ ತುಂಬ ಚೆನ್ನಾಗಿ, ತುಂಬ ರಶ್ ಇತ್ತು ದೇವಸ್ಥಾನ. ಹೊರಗಡೆ ಕೂಡ ಈ ಥರ ಅಲಂಕಾರಗಳೆಲ್ಲ ಮಾಡಿದರು. ಕಡೆ ಕಾರ್ತಿಕ ಅಲ್ವಾ, ಸೊ ಹಾಗಾಗಿ ಹೊರಗಡೆ ಕೂಡ ದೀಪಗಳನ್ನು ಹಚ್ಚಿದ್ರು. ತುಂಬ ದೀಪಗಳನ್ನು ಸುತ್ತ ಅದೇನು ದೇವಸ್ಥಾನದ ಆವರಣ ಏನಿದೆ ಅದ್ರ ಸುತ್ತ ದೀಪ ಅಲಂಕಾರ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ದೀಪಗಳೆಲ್ಲ ಉರಿತಾ ಇರೋದ್ರಿಂದ ನಾವು ಯಾವುದೇ ಕಡೆ ಕಾರ್ತಿಕ ಸೋಮವಾರ ಇರ್ಬೋದು ಅಥವಾ ಶಿವರಾತ್ರಿ ಇರ್ಬೋದು, ಆವಾಗ ನಾವು ಇದೇ ದೇವಸ್ಥಾನಕ್ಕೆ ನಾವು ವಿಸಿಟ್ ಮಾಡ್ತೀವಿ. ಇಲ್ಲಿಗೇ ಹೋಗೋದು ಯಾವಾಗ್ಲೂ. ನೋಡಿ ದೇವಸ್ಥಾನದ ಸುತ್ತ ಕೂಡ ಇನ್ನು ಹಾರೋಗ್ಬಿಟ್ಟಿದೆ ದೀಪಗಳು, ಗಾಳಿಗೆ ಸ್ವಲ್ಪ ಹಾರ್ದಂಗಾಗಿದೆ, ಹಾರೋಗ್ಬಿಟ್ಟಿದೆ ಎಲ್ಲ. ಬಟ್ ಇನ್ನೂ ಉರಿತಾ ಇರೋದು ತುಂಬ ದೀಪಗಳೆಲ್ಲ ಉರಿತಾ ಇತ್ತು. ನಾವು ಲೇಟಾಗಿ ಹೋಗಿದ್ರಿಂದ ಒಂದು ನಮಗೆ ರಶ್ನ, ಈ ಮಕ್ಳ ಜೊತೆ ಹೋದಾಗ ರಶ್ಶಲ್ಲಿ ನಾವು ಸ್ವಲ್ಪ ಇದು ಮಾಡೋಕ್ಕಾಗಲ್ಲ, ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಸೊ ನಾವು ಲೇಟಾಗಿ ಹೋಗ್ತೀವಿ ಇಲ್ಲಿಗೆ. ನಾವಿಬ್ಬರು ಮಾತಾಡ್ತಾ ಇದ್ದೆ ಆದಷ್ಟು ವಾಯ್ಸ್ ಓವರ್ ಕೊಡೋಣ ಅಂತ, ಬಟ್ ಆ ವಿಡಿಯೋನ ಅಪ್ಲೋಡ್ ಮಾಡೋಕ್ಕೆ ಹೋದಾಗ ಅದು ಕಾಪಿರೈಟ್ ತೊಗೊಂತು. ಸೊ ಹಾಗಾಗಿ ಮತ್ತೆ ವಾಯ್ಸ್ ಓವರ್ನ ನಾನು ಕೊಡ್ತಾ ಇದ್ದೇನೆ. ನಾವು ಪ್ರಸಾದ ಇರ್ಬೋದು ಮತ್ತು ಆ ದೇವಸ್ಥಾನದ ಯಾವ ಥರ ಕಾಣಿಸ್ತಾ ಇತ್ತು ಅನ್ನೋದ್ರ ಬಗ್ಗೆ ನಾವು ಮಾತಾಡಿದ್ವಿ. ತುಂಬಾ ಚೆನ್ನಾಗಿತ್ತು, ಬಟ್ ಕಾಪಿರೈಟ್ ಸಮಸ್ಯೆ ಬಂದಿದ್ದರಿಂದ ನಾನು ಅದನ್ನು ತೆಗೆದು ಬೇರೆ ವಾಯ್ಸ್ ಓವರ್ನ ಕೊಡ್ತಾ ಇದ್ದೇನೆ. ಮತ್ತು ತುಂಬ ಅಂತಂದರೆ ತುಂಬ ಚೆನ್ನಾಗಿತ್ತು. ಸೋಮವಾರ ಎಲ್ಲ ತುಂಬ ಜನ ಭಕ್ತಾದಿಗಳು ಬಂದು ಹೋಗಿದ್ರು ನಾವು ಹೋಗೋಷ್ಟರಲ್ಲಿ. ಮತ್ತು ಇದು ಊಟದ ಏನು ನಮಗೆ ಪ್ರಸಾದ ಕೊಡ್ತಾರೆ ಅದು ಕೊಡುವಂಥ ಜಾಗ ಇದು. ಸೊ ಅಂದರೆ ತುಂಬ ರಶ್ ಇರೋದ್ರಿಂದ ಅಲ್ಲಿ ಚೌಟ್ರಿ ಪಕ್ಕನೇ ಕೊಡ್ತಾರೆ, ನಾವಲ್ಲೇ ಕೂತ್ಕೊಂಡು ಪ್ರಸಾದವನ್ನು ತಗೋಬೇಕು. ಈ ಉಪ್ಪಿಟ್ಟಂತೂ ತುಂಬಾ ಚೆನ್ನಾಗಿರುತ್ತೆ. ಸೋಮವಾರ ಎವ್ರಿ ಸೋಮವಾರನೂ ಕೂಡ ಕೊಡ್ತಾರೆ, ಪ್ರತಿ ಸೋಮವಾರ ಕೊಡ್ತಾರೆ. ಬಟ್ ಈ ಥರ ಶಿವರಾತ್ರಿ ಈ ಥರ ಮೇಯ್ನ್ ಇದರಲ್ಲಿ ಕೊಡ್ತಾರಲ್ಲ, ಆ ಕಡೆ ಕಾರ್ತಿಕ ಸೋಮವಾರ ಇಂಥ ದಿನ ಕೊಡೋ ದಿನ ಅಂತೂ ತುಂಬ ಚೆನ್ನಾಗಿ ಸ್ಪೆಷಲಾಗಿ ಚೆನ್ನಾಗಿ ಮಾಡಿರ್ತಾರೆ. ಎಷ್ಟು ಬೇಕಾದರೂ ಪ್ರಸಾದವನ್ನು ತಗೋಬೋದು. ಸೊ ಹಾಗೆ ಇವರಿಬ್ರಿಗೂ ಪ್ರಸಾದವನ್ನು ನಾವು ತಿನ್ನಿಸ್ಕೊಂಡು ನಾವು ಎಲ್ಲರೂ ಪ್ರಸಾದವನ್ನು ಸ್ವೀಕರಿಸಿ ಸೊ ಅಲ್ಲಿಂದ ನಾವು ಹೊರಡೋಣ ಅಂತೇಳ್ಬಿಟ್ಟು ಹೊರಡ್ತಾ ಇದ್ವಿ. ಹೊರಗಡೆಯಿಂದ ನೋಡೋದಕ್ಕೂ ಕೂಡ ದೇವಸ್ಥಾನ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ದೇವರ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಎಲ್ಲವನ್ನು ಮುಗಿಸಿ ತುಂಬ ಟೈಮನ್ನು ಕೊಟ್ಟು ನೋಡ್ತೀವಲ್ಲ, ಆರಾಮಾಗಿ ಹೋಗ್ತೀವಲ್ಲ, ಮೈಂಡು ಹರಿಬರಿನಲ್ಲಿ ಬ್ಯುಸಿಲಿ ಇದು ಮಾಡ್ಕೊಂಡು ಹೋಗೋದಕ್ಕಿಂತನೂ ಈ ಥರ ಆರಾಮಾಗಿದ್ದಾಗ ಹೋಗಿ ನೋಡ್ಕೊಂಡು ಬರೋದು ನಮಗೆ ಸಖತ್ತು ಇಷ್ಟ ಆಗುತ್ತೆ. ಸೊ ಹಾಗಾಗಿ ನೀಟಾಗಿ ದೇವ್ರ ದರ್ಶನ ಅಂತ ಕಣ್ಣು ತುಂಬಿಕೊಂಡು ನಾವು ಅಲ್ಲಿಂದ ಹೊರಡ್ತಾ ಇದ್ದೀವಿ. ಹಿಂಗೆ ಈ ಥರ ಏನಾದರೂ ಸ್ಪೆಷಲ್ ಇದ್ದಂಥ ದಿನಗಳಲ್ಲಿ ಈ ಥರ ಅಂಗಡಿಗಳನ್ನು ಕೂಡ ಹಾಕಿರ್ತಾರೆ ಹೊರಗಡೆ, ದೇವಸ್ಥಾನದಿಂದ ಹೊರಗಡೆ. ಪ್ರಸಾದ ಸರಿ ಆಯ್ತು, ಹಂಗೆ ಮಾಡು, ಅಲ್ಲಿಂದ ಕಳ್ಸಲ್ವಾ. ಯೂಶ್ವಲಿ ಕಡೆ ಕಾರ್ತಿಕ ಅಷ್ಟೊತ್ತಿಗೆಲ್ಲ ಇದಿರ್ತಾಯಿತ್ತು, ಏನು ಹೇಳು, ಚಳಿ ಜಾಸ್ತಿ ಇರ್ತಾಯಿತ್ತು. ಲಾಸ್ಟ್ 1-2-3 ವರ್ಷದಿಂದೇನೂ ಅಷ್ಟೇ ತುಂಬ ಚಳಿ ಇರ್ತಾಯಿತ್ತು. ಇವಾಗ ಸ್ವಲ್ಪ ಅಂತ ಏನು ಚಳಿ ಕಾಣಿಸ್ತಾ ಇಲ್ಲ, ಪರವಾಗಿಲ್ಲ, ನಾರ್ಮಲ್ ಆಗಿದೆ ಇವಾಗೇನು ಇದಿಲ್ಲ. 10 ಗಂಟೆನಾ, 10:15 ಆಗಿದೆ. ರೋಡೆಲ್ಲ ಫುಲ್ಲು ಖಾಲಿ ಹೊಡಿತಾ ಇದೆ, ಯಾರೂ ಇಲ್ಲ. ನಾವು ಮಾತ್ರ ನಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ
ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.